ಮೂಡ ಎಫ್ಐಆರ್ ಪರಿಶೀಲಿಸ್ತಾ ಇರುವಂತದ್ದು ಇಡಿ ಅವರು. ಮೈಸೂರು ಲೋಕಾಯುಕ್ತದಲ್ಲಿ ಈಗ ದಾಖಲಾಗಿದೆ ಎಫ್ಐಆರ್. ಅದನ್ನು ಆಧರಿಸಿ ತನಿಖೆಗೆ ಇಡಿ ಅವರು ಮುಂದಾಗ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಲಿದೆ. ಹಣ ವ್ಯವಹಾರ ಪ್ರಕರಣದಲ್ಲಿ ಇಡಿ ಎಫ್ಐಆರ್ ಅನ್ನ ಮಾಡಿಕೊಳ್ಳುತ್ತೆ ಜಾರಿ ನಿರ್ದೇಶನಾಲಯ. ಮೂಡ ಎಫ್ಐಆರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅವರು. ಅಂದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅಲ್ಲಿ ದಾಖಲೆ ಮಾಡ್ಕೊಂಡಿದ್ದಾರೆ, ಅವ್ರು ಏನೇ ಸೆಕ್ಷನ್ಗಳನ್ನು ಹಾಕಿದ್ರು ಕೂಡ ಅದು ಕೋರ್ಟ್ ಮೂಲಕವಾಗಿನೇ ಯಾವುದು ಇನ್ಫಾರ್ಮೇಶನ್ ಇತ್ತು ಅದರ ಆಧಾರದ ಮೇಲೆ ಆ ಸೆಕ್ಷನ್ಗಳ ಅಡಿಯಲ್ಲಿನೇ ಎಫ್ಐಆರ್ ಅನ್ನ ಲೋಕಾಯುಕ್ತದಲ್ಲಿ ಹಾಕಿಕೊಳ್ಳಲಾಗಿತ್ತು. ಈಗ ಇಡಿ ಯಾವ ರೀತಿಯಾಗಿ ಎಫ್ಐಆರ್ ಹಾಕಿಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಮುರಳಿ, ಈಗ ಇಡಿ ವಾಪಸ್ ಬರ್ತೀನಿ ಮುರಳಿ ಹತ್ರ ಮತ್ತೊಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ಆಧರಿಸಿ ತನಿಖೆಗೆ ಈಗ ಇಡಿ ಮುಂದಾಗಿದೆ. ಸೇಮ್ ಸೆಕ್ಷನ್ಸ್ ಗಳು ಅಪ್ಲೈ ಆಗುತ್ತಾ ಇಲ್ಲಿ, ಅಥವಾ ಇಡಿ ಇನ್ಯಾವುದೇ ರೀತಿಯಲ್ಲಿ ತನಿಖೆಯನ್ನ ಮಾಡುತ್ತೆ ಅನ್ನುವಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ಅವರು ತೆಗೆದುಕೊಳ್ಬೇಕಾಗುತ್ತೆ. ಲೋಕಾಯುಕ್ತದಲ್ಲೂ ಕೂಡ ದಾಖಲು ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಪಿಸಿ ಅಡಿಯಲ್ಲೇನೆ ಹಾಕೊಂಡಿರುವಂತದ್ದು. ಮುರಳಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಸೇಮ್ ಸೆಕ್ಷನ್ಸ್ ಗಳು ಅವೈಲೇಬಲ್ ಆಗುತ್ತಾ, ಅಥವಾ ಜಾರಿ ನಿರ್ದೇಶನಾಲಯ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡ್ರೆ ಇಲ್ಲಿ ಸೆಕ್ಷನ್ಸ್ ಗಳು ಮತ್ತೆ ಬೇರೆ ಬೇರೆ ಆಗುತ್ತಾ? ಅರುಣ್, ಏನಂದ್ರೆ ಇದರಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಬರುವಂತದ್ದು ಆ ರೀತಿಯದಲ್ಲ. ಇದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ, PML ಆಕ್ಟ್ ನ ಅಡಿಯಲ್ಲಿ ಈ ತನಿಖೆಯನ್ನ ಮಾಡಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ PM ಆಕ್ಟ್ ನಲ್ಲೇ ಇದರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ. ಅಂದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನಿತ್ತು, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಪವರ್ಗಳು ಕೂಡ ಇಲ್ಲ. ಅಂದ್ರೆ ಇಡಿ ಅಧಿಕಾರಿಗಳಿಗೆ ಇರುವಂತದ್ದು ಮನಿ ಲ್ಯಾಂಡ್ರಿಂಗ್ ಆಗಿದೆ, ಅದರಿಂದ ಆಸ್ತಿಯನ್ನ ಗಳಿಕೆಯನ್ನ ಮಾಡಿದರೆ, ಆಸ್ತಿಯನ್ನ ಗಳಿಕೆಯನ್ನ ಮಾಡಿ ಮರೆಮಾಚಿರುವಂತಹ ಪ್ರಯತ್ನಗಳೇನಿತ್ತು ಆ ಪ್ರಯತ್ನಗಳಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಜನರಿಗೆ ತುಂಬಾ ಸುಲಭವಾಗಿ ಹೇಳೋದಾದ್ರೆ ಜಾರಿ ನಿರ್ದೇಶನಾಲಯ ಈಗ ಗೌಪ್ಯವಾಗಿಟ್ಟು ಆಸ್ತಿಯನ್ನ ಯಾರಿಗೂ ಮರೆಮಾಚಿ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ತನಿಖೆಯನ್ನ ಮಾಡಬೇಕಾಗಿದೆ. ಅದಷ್ಟೇ ಅಲ್ವಾ ಇದರಲ್ಲಿ? ಈಗ ಹೌದು, ಖಂಡಿತ ಅರುಣ್, ಅದು ಮನಿ ಲ್ಯಾಂಡ್ರಿಂಗ್ ನ ಮೂಲಕ ಮಾಡಿದ್ದಾರೆ ಅನ್ನೋದು ಈ ವಿಚಾರ ಆಗಿರುತ್ತದೆ. ಪ್ರಾಥಮಿಕ ವಿಚಾರ ಇರುವಂತದ್ದು ಯಾವಾಗ ಖರೀದಿ ಮಾಡಿದ ಸಂದರ್ಭದಲ್ಲಿ ಎಷ್ಟು ಹಣಕ್ಕೆ ಖರೀದಿಯನ್ನ ಮಾಡಿದ್ರು, ಆ ಹಣವನ್ನ ಎಲ್ಲಿಂದ ಹೊಂದಿಸಲಿಕ್ಕೆ ಪ್ರಯತ್ನಗಳಾಯ್ತು, ಜೊತೆಗೆ ಖರೀದಿ ಆದ ನಂತರ ರಿಜಿಸ್ಟ್ರೇಷನ್ಗಳಾಗ್ತದೆ, ದಾನಪತ್ರ ಆಗುತ್ತೆ, ದಾನಪತ್ರ ಆದ ನಂತರ ಅದನ್ನ ಮರೆಮಾಚುವಂತ ಕೆಲಸಗಳನ್ನ ಮಾಡ್ತಾರೆ. ಇದರ ಬಗ್ಗೆ ತನಿಖೆಯನ್ನ ಮಾಡಬೇಕಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರುಣ್, ಮುರಳೀಧರ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಈಗ ಹಣ ವ್ಯವಹಾರ ಪ್ರಕರಣದಲ್ಲಿ ಅಂದ್ರೆ ಮಾಹಿತಿಯನ್ನ ಖರೀದಿ ಮಾಡಿರುವಂತಹ ಆಸ್ತಿಯ ವಿಚಾರದಲ್ಲಿ ಅದನ್ನ ಮುಚ್ಚಿಡುವಂತ ಪ್ರಯತ್ನಗಳಾಗಿರುವಂತಹ ವಿಚಾರದಲ್ಲಿ ಈಗ ಇಡಿ ಎಂಟ್ರಿ ಕೊಡ್ತಾ ಇದೆ.